ಬ್ರದರ್ ಹೇಳಿ, ನಿಮ್ಮ ಮನೆಗೆ ಕಳ್ತನ ಆಗಿದೆ ಅಂತ ಹೇಳ್ತಿದ್ರಿ, ಏನೇನು ಕಳ್ತನ ಆಗಿದೆ? ಸರ್ ಬಾಕ್ಸಲ್ಲಿ ದುಡ್ಡು ಇಟ್ಟಿದ್ದೇವೆ, ಆ ದುಡ್ಡು ಮತ್ತೆ ಪ್ಲಸ್ ಒಡವೆ ಕಳೆ ಆಗ್ಬಿಟ್ಟೈತೆ ಸರ್. ಓಕೆ. ಒಡವೆ ಪರ್ಸಲ್ಲಿ ಇಟ್ಟಿದ್ದೆ, ಪರ್ಸ್ನೇ ಹೊತ್ಕೊಬಿಟ್ಟವ್ರೆ. ಎಷ್ಟಿತ್ತು ಒಡವೆ? ಒಡವೆ ಬಂದು ಒಂದು ಬ್ರಾಸ್ಲೈಟ್ ಇತ್ತು, ಒಂದು ಸರ ಇತ್ತು, 2 ಉಂಗುರ ಇತ್ತು ಸರ್. ಹಾಂ, ಎಲ್ಲ ಎಷ್ಟೊಂದು 5 ಲಕ್ಷ ಬೆಲೆ ಬೀಳುತ್ತಾ ಸರ್? ಟೋಟಲ್ 55ರಿಂದ 56 ಗ್ರಾಮು ಒಡವೆ. ಓಕೆ. ಒಂದು 25ರಿಂದ 30 ಸಾವಿರ ರೂಪಾಯಿ ಒಡವೆ ಕ್ಯಾಶ್ ಇತ್ತು. ಕ್ಯಾಶ್ ನಾನು ಆಕ್ಚುಲಿ ಬಾಕ್ಸಲ್ಲಿ ಹಿಡಿದಿದ್ದು, ಆ ಬಾಕ್ಸ್ ಸಮೇತ ಹೊತ್ಕೊಬಿಟ್ಟವ್ರೆ. ಹೆಂಗೆ ಏನಾಯ್ತು ಅವತ್ತು? ಅದು ಆಕ್ಚುಲಿ ಏನಾಯ್ತು ಅಂತ ಗೊತ್ತಿಲ್ಲ ಸರ್. ನಾನು 10ನೇ ತಾರೀಕು ಅಮೌಂಟ್ ಬೇಕಾಯ್ತು ಅಂದ್ರೆ ಅಮೌಂಟ್ ಇಟ್ಟಿದ್ದೆ, ತಗೊಂಡ್ಬಿಟ್ಟು ಒಯ್ದೆ. 10ನೇ ತಾರೀಕು 10 ಆದ್ಮೇಲೆ ಮತ್ತೆ 12ನೇ ತಾರೀಕಿಗೆ ನಾನು ಆ ಬಾಕ್ಸ್ ಬೀರು ಓಪನ್ ಮಾಡಿದ್ದು. ಆ ಬೀರು ಓಪನ್ ಮಾಡಿದಾಗ 3 ಗಂಟೆಯಲ್ಲಿ 12ನೇ ತಾರೀಕು 3 ಗಂಟೆಲಿ ನಾನು ಬೀರು ಓಪನ್ ಮಾಡಿದಾಗ ಅವಾಗಲೇ ಗೊತ್ತಾಗಿತ್ತು ಈ ಥರ ಕಳ್ತನ ಆಗೈತೆ ಅಂತ. ಅಲ್ಲಿವರೆಗೂ ನನಗೆ ಬೀರೇ ನೋಡಿರಲಿಲ್ಲ. ಅವಾಗ 12ನೇ ತಾರೀಕಿದ್ದಾಗ ಅದಕ್ಕೆ ಅವಾಗಲೇ ಇಮಿಡಿಯೇಟ್ 112 ಫೋನ್ ಮಾಡಿಬಿಟ್ಟು ಪೊಲೀಸ್ನವ್ರು ಬಂದು ಅವರೆಲ್ಲ ಎಂಕ್ವೈರಿ ಮಾಡ್ಕೋಬೋದು. ಈಗ CC ಕ್ಯಾಮ್ರಾ ನೋಡೋಲ್ಲ, CC ಕ್ಯಾಮ್ರಾದಲ್ಲಿ ಕಳ್ತನ ಮಾಡ್ಕೊಂಡು ಹೋಗಿ ಗೊತ್ತಾಗ್ತಿದೆಯಲ್ಲ ಸರ್. ಅವತ್ತಿನ ದಿನ ಎಲ್ಲಿ ಹೋಗಿದ್ರಿ? ಯಾವತ್ತ? ಅಂದ್ರೆ ಅವತ್ತಿನ ದಿನ ನಾನು ಇಲ್ಲೇ ಇದ್ದೆ ಸರ್. ಅವತ್ತು ಊರಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಇದ್ದೆ. ಬಂದ್ಬಿಟ್ಟು ಆದ್ರೆ ನಾನು 9:30 10 ಗಂಟೆಲಿ ನಾನು ಇಲ್ಲಿ ಮನೆ ಬಿಟ್ಟು ಹೋಗಿದ್ದೀನಿ. ಮತ್ತೆ ಅದಾಗಿ 12 ಗಂಟೆಗೆ ಒಂದ್ಸರಿ ಬಂದಿದ್ದೀನಿ. ಅದಾಗಿದ್ಮೇಲೆ ಮತ್ತೆ 1 ಗಂಟೆಗೆ ಒಂದ್ಸರಿ ಬಂದಿದ್ದೀನಿ. ಅವಾಗ ಯಾವಾಗಲೂ ನಾನು ಬೀರು ಓಪನ್ ಮಾಡಕ್ ಹೋಗಿರ್ಲಿಲ್ಲ. ಯಾಕೆಂದ್ರೆ ಬೀರು ನಮಗೆ ಅವಶ್ಯಕತೆ ಇಲ್ಲ. ಬೆಳಗ್ಗೆ ಟೈಮು ಬಟ್ಟೆ ತಗುತ್ತೆ, ಮತ್ತೆ ಇನ್ನು ಬೀರಿನ ಅವಶ್ಯಕತೆ ಇರಲ್ಲ. ನಾನು ಹಂಗಾಗಿ ಏನು ನೋಡಕ್ ಹೋಗಿರ್ಲಿಲ್ಲ. ಮತ್ತೆ ನಾನು 3 ಗಂಟೆಲಿ ಬಂದಾಗ ನನಗೆ ಅಮೌಂಟ್ ಅವಶ್ಯಕತೆ ಇತ್ತಲ್ಲ, ಅವಾಗ ಕಣಕ್ಕೆ ಅಂತ ಹೋದಾಗ ಅವಾಗಲೇ ಗೊತ್ತಾಗಿತ್ತು. ಅಲ್ಲಿವರೆಗೂ ನಾನು ಬೀರನ್ನೇ ನೋಡಕ್ ಹೋಗಿಲ್ಲ. ಈಗ ಎಷ್ಟು ಜನ ಒಬ್ಬನೇ ಮಾಡೋರು ಅಂತಾರ ಸರ್? ಎಷ್ಟು ಜನ ಮಾಡೋರು ಅಂತ ನನಗೆ ಅಷ್ಟು ಡೋರ್ ಏನು ಮುರಿದಿಲ್ಲ, ಹೇಳಕ್ಕಾಗಿಲ್ಲ. ಇಲ್ಲ, ಡೋರ್ ಏನು ಮುರಿದಿಲ್ಲ. ಡೋರ್ ಆಕ್ಚುಲಿ ನಾನು ಪಕ್ಕದಲ್ಲೇ, ನಮಗೆ 3 ಜನ ಇರೋದು. ನಾವು ಪಕ್ಕದಲ್ಲಿ ಒಂದು ಕೀ ಇಡ್ತಿದ್ವಿ. ಆ ಜಾಗ ನೋಡ್ಕೊಂಡು ಮಾಡ್ಕೊಂಡವ್ರೆ, ನಮ್ದೇ ಕೀ ತಗೊಂಡವ್ರೆ ಅಂತ ಗೊತ್ತಿಲ್ಲ, ಬೇರೆ ಕೀ ಮಾಡ್ಕೊಂಡವ್ರೆ ಅಂತಲೂ ಗೊತ್ತಿಲ್ಲ. ಯಾವ್ದು ಮಾಡೋರು ಅಂತ ಏನೋ ನಮಗೆ ಕ್ಲಾರಿಟಿ ಇಲ್ಲ. ಹಂಗಾಗಿ ನನಗೆ ಇದೊಂದು ಏನಾರು ಒಂದು ಮಾಡಿ ಕಷ್ಟಪಟ್ಟು, ಯಾಕಂದ್ರೆ ನಾವು ಡ್ರೈವರ್ ಕೆಲಸ ಮಾಡ್ಕೊಂಡು 10-15 ವರ್ಷದಿಂದ ಕಷ್ಟಪಟ್ಟು ಇವತ್ತು ಇಲ್ಲಿಗಂಡು ಬಂದು ಏನೋ ಒಂದು ನನ್ನ ತಮ್ಮನ ಮದುವೆಗೆ ಅಂತ ಮಾಡಿಸಿದ್ದು. ಅದನ್ನ ಇವತ್ತು ಯಾರು ಮಾಡೋರು ಏನೋ ಗೊತ್ತಿಲ್ಲ. ಅದೇನಾರು ಮಾಡಿ ನನಗೊಂದು ನ್ಯಾಯ ತೋರಿಸ್ಕೊಡ್ಬೇಕು ಅಂತ ಅದೊಂದೇ ಕೋರಿಕೆ, ಇನ್ನೇನಿಲ್ಲ. ನಿಮ್ಮ ತಮ್ಮ ಮದುವೆಗೆ ಅಂತ ಕೂಡಿಟ್ಟು ನನ್ನ ತಮ್ಮಂಗೆ ಮದುವೆ ಅಂತೇಳಿ ಇಲ್ಲಿ ಒಂದು ಹೆಣ್ಣು ನೋಡಕ್ಕೆ ಅಂತ ಹೋಗ್ಬೇಕಾಯ್ತು ನೆಕ್ಸ್ಟ್ ವೀಕು. ಆಗ ಅದಕ್ಕೆ ಅಂತೇಳಿ ಊರಿಂದ ತರಿಸಿದ್ದು. ತರಿಸಿ ನಂದು ಮಾಡೋದ ಅನ್ನೋದ್ರೊಳಗೆ ಅಷ್ಟೊಳಗೆ ಏನಾರು ಮಾಡಿ. ನಿಮ್ಮ ಹೆಸರು? ಯೋಗೇಶ್ ಅಂತ.